Hello friends. Welcome to Unique Tech for Blind YouTube channel. If you like the technology information we are providing, then subscribe to our YouTube channel and press the bell icon next to it. Also, if you want to join our WhatsApp group, contact us. This is our WhatsApp number 636-106-7936. Recording or cancel. Start now button. ಹಾಯ್ ಹಲೋ ಫ್ರೆಂಡ್ಸ್, ನಮಸ್ತೆ. ನಾನು ನಿಮ್ಮ ಸುನೀಲ್ ಮಾತಾಡ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ಇನ್ನೊಂದು ಯೂಸ್ಫುಲ್ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋದಲ್ಲಿ ನಾನು ಏನಪ್ಪ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ ಅಂದರೆ, ನೀವೇನಾರ ಬೇರೆ ಲ್ಯಾಪ್ಟಾಪಲ್ಲಿ ಆಗಿರ್ಬೋದು, ಡೆಸ್ಕ್ಟಾಪಲ್ಲಿ ಆಗಿರ್ಬೋದು, ಫ್ರೆಂಡ್ಸ್ ಲ್ಯಾಪ್ಟಾಪ್ ಇರ್ಬೋದು, ಫ್ರೆಂಡ್ಸ್ಗಳ ಡೆಸ್ಕ್ಟಾಪ್ ಇರ್ಬೋದು, ಅಲ್ಲೇನಾರ ನೀವು ನಿಮ್ಮ ಜಿಮೇಲ್ ಮೂಲಕ ಲಾಗಿನ್ ಆಗಿದ್ದರೆ ಅಕಸ್ಮಾತ್ ಏನಾರ ನೀವು ನಿಮ್ಮ ಬಿಸಿ ಶೆಡ್ಯೂಲಲ್ಲಿ ಏನಾರ ನೀವು ಮರ್ತ್ಕೊಂಡು ಏನಾರ ಬಂದಿದ್ದರೆ, ನಿಮ್ಮ ಫೋನಲ್ಲೇ ಅಲ್ಲಿರೋ ಲಾಗಿನ್ ಆಗಿರುವ ಇಮೇಲ್ ಐ ಡಿನ ಹೆಂಗೆ ನಮ್ಮ ಮೊಬೈಲ್ ಮೂಲಕನೇ ಲಾಗೌಟ್ ಮಾಡೋದು ಯಾವ ಥರ ಅಂತ ನಾನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಬರ್ತಾ ಇದ್ದೀನಿ ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ, ನೀವೆಲ್ಲರೂ ನೋಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್, ಮತ್ತೆ ತಡೆಯೋಕ್ಕೆ ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಹಾಂ, ಓಕೆ ಫ್ರೆಂಡ್ಸ್, ಇವಾಗ ನಾನು ಸೆಟ್ಟಿಂಗ್ನ ಓಪನ್ ಮಾಡ್ತೀನಿ. ನಿಮ್ಮ ಮೊಬೈಲ್ ಸೆಟ್ಟಿಂಗ್ ಇರುತ್ತಲ್ಲ, ಅದನ್ನ ಓಪನ್ ಮಾಡಬೇಕಾಗುತ್ತೆ. ಓಕೆ, ನನ್ನ ಮೊಬೈಲ್ ಸೆಟ್ಟಿಂಗ್ನ ನಾನು ಓಪನ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಸೆಟ್ಟಿಂಗ್ ಸಿಕ್ಕಿದೆ. ಸೆಟ್ಟಿಂಗ್ನ ಓಪನ್ ಮಾಡೋಣ. ಸೆಟ್ಟಿಂಗ್ ಸಿಕ್ಕಾದ್ಮೇಲೆ ನಾವು ಹಂಗೆ ಸ್ವೈಪ್ ಮಾಡ್ಕೊಂಡು ಬಂದರೆ ರೈಟ್ ಸೈಡ್ಗೆ ನಿಮಗೆ ಗೂಗಲ್ ಅಂತ ಸಿಗುತ್ತೆ. ಗೂಗಲ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ಗೂಗಲ್ ಅಂತ ಸಿಕ್ಕಿದೆಯಲ್ಲ, ಈ ಗೂಗಲ್ನ ಓಪನ್ ಮಾಡೋಣ. ಓಕೆ ಓಕೆ ಫ್ರೆಂಡ್ಸ್, ಇಲ್ಲಿ ಗೂಗಲ್ ಮೇಲೆ ಕ್ಲಿಕ್ ಮಾಡಾದ್ಮೇಲೆ ಓಕೆ ಫ್ರೆಂಡ್ಸ್, ಇಲ್ಲಿ ಮ್ಯಾನೇಜ್ ಯುವರ್ ಗೂಗಲ್ ಅಕೌಂಟ್ ಅಂತ ಇದೆಯಲ್ಲ, ಇದನ್ನ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಇದನ್ನ ಓಪನ್ ಮಾಡೋಣ. ಓಕೆ, ಓಪನ್ ಮಾಡಿದ್ದೀನಿ, ನೀವು ಕೂಡ ಓಪನ್ ಮಾಡಿ. ಓಕೆ ಫ್ರೆಂಡ್ಸ್, ಇವಾಗ ಹಂಗೆ ನಾವು ಮುಂದಕ್ಕೆ ಸ್ವೈಪ್ ಮಾಡ್ಕೊಬಾರ್ದೆ. ಓಕೆ ಫ್ರೆಂಡ್ಸ್, ಇಲ್ಲಿ ಸೆಕ್ಯೂರಿಟಿ ಅಂತ ಇದೆಯಲ್ಲ, ಇದನ್ನ ಓಪನ್ ಮಾಡಬೇಕಾಗುತ್ತೆ. ಸೆಕ್ಯೂರಿಟಿನ ಓಪನ್ ಮಾಡೋಣ. ಇಲ್ಲಿ ಸುಮಾರು ಆಪ್ಷನ್ಸ್ ಎಲ್ಲ ಇರುತ್ತೆ. ಇಲ್ಲಿ ನಾನು ಯಾವ ಆಪ್ಷನ್ಸ್ ಹೇಳ್ತೀನಿ ಅದು ಮಾತ್ರ ನೀವು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓಕೆ, ಹಂಗೆ ಮುಂದಕ್ಕೆ ಬರೋಣ. How to sign into Google. Make sure that you can always access 2-step verification security code. Passkeys and secure password. Skip password when possible. Google prompt. 3 devices. 2-step verification phones. 063. Recovery phone. 06. Recovery email. Verify. Google account PIN. Last changed. Authenticator. Button. 1 of. Backup 2-step verification. Backup codes. Button. Your devices where you're signed in. Out of list. Okay friends, your devices your sign in ಅಂತ ಇದೆಯಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. 7 sessions on your devices where you're signed in. ಓಕೆ, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಯುವರ್ ಡಿವೈಸಸ್ ಯುವರ್ ಸೈನ್ ಇನ್ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಆದ್ಮೇಲೆ ಹಂಗೆ ನಾವು ಮುಂದಕ್ಕೆ ಸ್ವೈಪ್ ಮಾಡ್ಕೊಂಬಂದ್ರೆ ಲೆಫ್ಟ್ ಸೈಡ್ಗೆ ಇಲ್ಲಿ ನಾವು ಯಾವ್ಯಾವ ಅಕೌಂಟ್ಗೆ ಲಾಗಿನ್ ಆಗಿದ್ದೀವಿ ಅಂತ ಎಲ್ಲ ಡೀಟೇಲ್ಸ್ ಎಲ್ಲ ಇರುತ್ತೆ. ನೀವು ಹಂಗೆ ಮುಂದಕ್ಕೆ ಬಂದರೆ ಅಲ್ಲಿ ವಿಂಡೋಸ್ ಅಂತಲೂ ಕೂಡ ನಿಮಗೆ ಸಿಗುತ್ತೆ. ಡೈರೆಕ್ಟ್ ನಮ್ಮ ಮೊಬೈಲಿಂದನೇ ಯಾವ್ದಾರ ವಿಂಡೋಸಲ್ಲಿ ಕ್ರೋಮ್ಗೆ ಲಾಗಿನ್ ಆಗಿದ್ರೆ, ಈ ನಮ್ಮ ಮೊಬೈಲ್ ಏನು ಯೂಸ್ ಮಾಡ್ತಾ ಇದ್ದೀವಿ ಇಲ್ಲಿಂದನೇ ಆ ವಿಂಡೋಸಲ್ಲಿ ಲಾಗಿನ್ ಆಗಿದ್ರೆ ಡೈರೆಕ್ಟ್ ಲಾಗೌಟ್ ಮಾಡ್ಬೋದು ಫ್ರೆಂಡ್ಸ್. ಬನ್ನಿ ಇವಾಗ ಮುಂದಕ್ಕೆ ಹಂಗೆ ರೈಟ್ ಕಡೆ ಸ್ವೈಪ್ ಮಾಡ್ತಾ ಇದ್ದೀನಿ. ಇಲ್ಲಿ ನಾವು ಯಾವ್ಯಾವ ಅಕೌಂಟ್ಗೆ ಎಲ್ಲ ಲಾಗಿನ್ ಆಗಿದ್ದೀವಿ ಆ ಅಕೌಂಟ್ ಎಲ್ಲ ತೋರಿಸುತ್ತೆ. ಓಕೆ, ನಾವು ಇನ್ನ ಮುಂದಕ್ಕೆ ಹಂಗೆ ಬಂದ್ರೆ ಇಲ್ಲಿ ನಾನು ಯಾವ್ಯಾವ ಫೋನಲ್ಲೆಲ್ಲ ಲಾಗಿನ್ ಆಗಿದ್ದೀನಿ ಅದ್ರ ನೇಮ್ ಎಲ್ಲ ತೋರಿಸುತ್ತೆ. ಸುಮಾರು ಎಲ್ಲ ತೋರಿಸುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ 1 ಸೆಕ್ಷನ್ ಅಂಡ್ ವಿಂಡೋಸ್ ಕಂಪ್ಯೂಟರ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಇದು ಇಲ್ಲಿಂದ ನಾವು ಯಾವ್ಯಾವ
ಕ್ರೋಮಲ್ಲಿ ಕಂಪ್ಯೂಟರಲ್ಲಿ ಲಾಗಿನ್ ಆಗಿರ್ತೀವಲ್ಲ, ಇಲ್ಲಿಂದ ನಮಗೆ ಕಂಪ್ಯೂಟರ್ದು ತೋರಿಸುತ್ತೆ. ಇಲ್ಲಿ ನಾನು ಆಲ್ರೆಡಿ ಲಾಗಿನ್ ಆಗಿದ್ದೀನಿ, ಅಲ್ಲಿ ತೋರಿಸುತ್ತೆ ನೋಡಿ. What's this? Button. Windows Karnataka India June 11th Google Chrome. Link. ಓಕೆ ಫ್ರೆಂಡ್ಸ್, ಇಲ್ಲಿ ನಾನು ಗೂಗಲ್ ಕ್ರೋಮಲ್ಲಿ ನಾನು ಇಮೇಲ್ ಐ ಡಿ ಲಾಗಿನ್ ಆಗಿದ್ದೀನಿ. ಅದಕ್ಕೆ ಇಲ್ಲಿ ಒಂದು ಸೆಕ್ಷನ್ ವಿಂಡೋಸ್ ಗೂಗಲ್ ಕ್ರೋಮ್ ಅಂತ ಹೇಳ್ತಾ ಐತೆ. ಇದ್ರ ಮೇಲೆ ಇವಾಗ ನಾನು ಕ್ಲಿಕ್ ಮಾಡಿ ನಾನು ಪರ್ಮನೆಂಟ್ ಏನಲ್ಲಿ ನನ್ನ ಲ್ಯಾಪ್ಟಾಪಲ್ಲಿ ಲಾಗಿನ್ ಮಾಡಿದ್ದೀನಲ್ಲ, ಇಲ್ಲಿ ನಾವು ಲಾಗೌಟ್ ಮಾಡಿದ್ರೆ ಅಲ್ಲೂ ಕೂಡ ಲಾಗೌಟ್ ಆಗುತ್ತೆ. ನಮ್ಮ ಸಿಸ್ಟಮಲ್ಲಿ ಏನು ಲಾಗಿನ್ ಮಾಡಿದ್ದೀನಲ್ಲ, ಇಲ್ಲಿ ನಾವು ಲಾಗೌಟ್ ಮಾಡಿದ್ರೆ ಅಲ್ಲೂ ಕೂಡ ಲಾಗೌಟ್ ಆಗುತ್ತೆ ಫ್ರೆಂಡ್ಸ್. ಇವಾಗ ಲಾಗೌಟ್ ಮಾಡೋದು ಯಾವ ಥರ ಅಂತ ಹೇಳ್ತೀನಿ. Windows Karnataka India June 11th Google Chrome. ಓಕೆ ಫ್ರೆಂಡ್ಸ್, ಇದ್ರ ಮೇಲೆ ಕ್ಲಿಕ್ ಮಾಡೋಣ. ಯಾವ ಟೈಮಲ್ಲಿ ಲಾಗಿನ್ ಆಗಿದ್ದೀವಿ ಅಂತಲೂ ನಮಗೆ ಇಲ್ಲಿ ಡೀಟೇಲ್ಸ್ ಎಲ್ಲ ಬರುತ್ತೆ. Google account. Help and feedback. Google account bullet. Web view. Windows. Edit free. ಓಕೆ ಫ್ರೆಂಡ್ಸ್, ವಿಂಡೋಸಲ್ಲಿ ನಾವು ಲಾಗಿನ್ ಆಗಿದ್ದೀವಿ. Track B 249-M. ಇಲ್ಲಿ ಟ್ರ್ಯಾಕ್ ಕೂಡ ಮಾಡ್ಬೋದು. Karnataka India. ಓಕೆ, ಕರ್ನಾಟಕ ಇಂಡಿಯಾ ಅಂತ ಇದೆ. June 11th 16:36. ಓಕೆ ಫ್ರೆಂಡ್ಸ್, ಆ ಡೇಟ್ ಕೂಡ ನಿಮಗೆ ಹೇಳ್ತೈತೆ. First sign August 8th 2023. ಓಕೆ, ಫಸ್ಟು ಸೈನ್ ಇನ್ ಮಾಡಿರೋದು ಆ ಟೈಮ್ ಕೂಡ ಹೇಳ್ತೈತೆ, ಟೈಮು ಡೇಟು. Sign out button. Row ಓಕೆ 1. ಫ್ರೆಂಡ್ಸ್, Table, ಇಲ್ಲಿ 2 rows, ಸೈನ್ 1 ಔಟ್ column. ಅಂತ ಇದೆ ನೋಡಿ. First sign out button. Row 1. The table, 2 rows, 1 column. ಓಕೆ ಫ್ರೆಂಡ್ಸ್, ಇಲ್ಲಿ ಸೈನ್ ಔಟ್ ಅಂತ ಇದೆಯಲ್ಲ, ಇದ್ರ ಮೇಲೆ ನಾವು ಕ್ಲಿಕ್ Web view. ಮಾಡಬೇಕಾಗುತ್ತೆ. Sign out on Windows. Dialog. Sign out on Windows. Heading 1. This will remove access to your Google account from the device. ಓಕೆ ಫ್ರೆಂಡ್ಸ್, ಇಲ್ಲಿ ಒಂದು ಪಾಪಪ್ ಬರುತ್ತೆ, ಸೈನ್ ಔಟ್ ಮಾಡ್ತೀರಾ ಅಂತ. Sign out on Windows. Heading 1. ಓಕೆ, ಸೈನ್ ಔಟ್ ಮಾಡ್ತೀರಾ ಅಂತ ಇಲ್ಲಿ ಒಂದು ಪಾಪಪ್ ಬಂದಿದೆ. ಇಲ್ಲಿ ಮುಂದಕ್ಕೆ ಬಂದರೆ This will remove access to your Google account from the device. ಓಕೆ, ಅಲ್ಲಿಂದ ರಿಮೂವ್ ಆಗುತ್ತೆ. ಏನು ನಾವು ಲ್ಯಾಪ್ಟಾಪಲ್ಲಿ ಲಾಗಿನ್ ಮಾಡಿದ್ದೀವಿ ಇಮೇಲ್ ಐ ಡಿನ, ಇಲ್ಲಿಂದ ಇದನ್ನ ನಾವು ಸೈನ್ ಔಟ್ ಮಾಡಿದ್ರೆ ಅಲ್ಲಿ ನಮಗೆ ಫುಲ್ಲು ರಿಮೂವ್ ಆಗುತ್ತೆ. Cancel button. ಕ್ಯಾನ್ಸಲ್ ಇದೆ, Sign out button. ಸೈನ್ ಔಟ್ ಅಂತ ಇದೆ ನೋಡಿ ಫ್ರೆಂಡ್ಸ್. ಈ ಸೈನ್ ಔಟ್ ಮೇಲೆ ನಾವು ಕ್ಲಿಕ್ ಮಾಡಿದ್ರೆ ಅಲ್ಲಿ ಫುಲ್ಲು ಸೈನ್ ಔಟ್ ಆಗುತ್ತೆ ಫ್ರೆಂಡ್ಸ್. ಈ ಥರ ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಅಕಸ್ಮಾತ್ ಏನಾರ ಯಾವ್ದಾರ ಸಿಸ್ಟಮಲ್ಲಿ ಇರ್ಬೋದು, ಲ್ಯಾಪ್ಟಾಪಲ್ಲಿ ಇರ್ಬೋದು, ಲಾಗಿನ್ ಮಾಡಿ ನೀವೇನಾರ ಮರ್ತ್ಕೊಂಡಿದ್ರೆ ನೀವೇನು ಫೋನ್ ಯೂಸ್ ಮಾಡ್ತಾ ಇದ್ದೀರಲ್ಲ, ಇಲ್ಲೇ ಬಂದ್ಬಿಟ್ಟು ಲಾಗೌಟ್ ಮಾಡ್ಕೋಬೋದು ಫ್ರೆಂಡ್ಸ್. ಆವಾಗ ಏನು ನಿಮ್ಮದು ಇಮೇಲ್ ಐ ಡಿ ಅಲ್ಲಿ ಲಾಗಿನ್ ಮಾಡಿದ್ದೀರಲ್ಲ, ಬೇರೆಯವರು ಮಿಸ್ಯೂಸ್ ಮಾಡ್ಕೊಳ್ಳೋಕ್ಕಾಗಲ್ಲ ಫ್ರೆಂಡ್ಸ್. ಇದು ನೀವು ಕೂಡ ಚೆಕ್ ಮಾಡ್ಕೊಳ್ಳಿ. ಯಾವ್ದಾರ ಡೆಸ್ಕ್ಟಾಪಲ್ಲಿ ಆಗಿರ್ಬೋದು, ಲ್ಯಾಪ್ಟಾಪಲ್ಲಿ ಆಗಿರ್ಬೋದು, ಫ್ರೆಂಡ್ಸ್ದಾಗಿರ್ಬೋದು, ಯಾವ್ದಾರ ಎಲ್ಲರ ಹೋದಾಗ ನೀವು ಯಾವ್ದಾರ ಸಿಸ್ಟಮಲ್ಲಿ ಲಾಗಿನ್ ಮಾಡಿದರೆ ಇಲ್ಲಿಂದ ನಿಮ್ಮ ಮೊಬೈಲಲ್ಲಿ ಚೆಕ್ ಮಾಡ್ಕೊಳ್ಳಿ. ಯಾವ್ದಾರ ಲಾಗಿನ್ ಆಗಿದೆ ನೀವು ಬಂದು ಲಾಗೌಟ್ ಮಾಡಿ ಫ್ರೆಂಡ್ಸ್. ಆವಾಗ ನಿಮ್ಗೆ ಯಾವುದೇ ಸಮಸ್ಯೆ ಆಗಲ್ಲ ಫ್ರೆಂಡ್ಸ್. ಈ ಮಾಹಿತಿ ನಿಮಗೆ ಅರ್ಥ ಆಗಿದೆ ಅಂತ ತಿಳ್ಕೊತೀನಿ. ಅರ್ಥ ಆಗಿಲ್ಲ ಅಂದರೆ ಈ ವಿಡಿಯೋ ನೀವು ಕಮೆಂಟ್ಸ್ ಮಾಡಿ, ನಾವು ತಿಳಿಸೋಕ್ಕೆ ಪ್ರಯತ್ನ ಮಾಡ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ನಮ್ಮ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ಯಾರನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ ಫ್ರೆಂಡ್ಸ್. ನಾವು ಮಾಡೋ ಟ್ಯುಟೋರಿಯಲ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಆಗಿ ಬರುತ್ತೆ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಮುಂದಿನ ವಿಡಿಯೋದಲ್ಲಿ ಸಿಗೋಣ ಇನ್ನೊಂದು ಮಾಹಿತಿ ಮೂಲಕ. ಥ್ಯಾಂಕ್ ಯು ಫ್ರೆಂಡ್ಸ್.